ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಬಿಹಾರ್ನ ಹರರಿಯಾ ಜಿಲ್ಲಾದ 31 ವರ್ಷದ ಯುವಕ, ಅವನ ಹೆಸರು ಸುಬ್ರತ್ ರಾಯ್. ಲಖನೌಗೂ ಬಂದ. ಜೇಬಿನಲ್ಲಿ 2,000 ರೂಪಾಯಿ. ಏನು ಮಾಡಬೇಕು, ಏನಾದರೂ ಜೀವನೋಪಾಯದ ಕೆಲಸ ಮಾಡಬೇಕಂಥೇಳಿ ನಮ್ಕಿನ್ ಬಿಸ್ಕೆಟ್ಗಳನ್ನು ಚುಡುವ ಸೇವಾ ಈ ರೀತಿ ಮಾಡಿ ದುಕಾನ್ಗಳಿಗೆ ಹೋಗಿ ಪಾಕೆಟ್ಗಳು ಹಂಚಿ ಬರೋದು, ಕೊಟ್ಟು ಬರೋದು, ಸಣ್ಣ ವ್ಯವಸಾಯ ಮಾಡಲಿಕ್ಕತ್ತ. ಸ್ವಲ್ಪ ದಿವಸ ಆಯಿತು. ಅಲ್ಲಿ ಸಹಾರಾ ಅಂತ ಹೇಳಕ್ಕಂಥ ಒಂದು ಕಂಪನಿ ಮಾರಾಟ ಆಗ್ಲಿಕ್ಕತ್ತಿತ್ತು. ಅದು ನಡೀತಾ ಎಲ್ಲ ಬ್ಲ್ಯಾಕ್ ಲಿಸ್ಟ್ನ ಬಂದು ಹೋಗಿತ್ತು ಏನೋ. ಅದಕ್ಕೆ ತೊಗೊಂಡ 20,000 ರೂಪಾಯಿಗೆ ತೊಗೊಂಡು ಸಹಾರಾ ಇಂಡಿಯಾ ಅಂಥೇಳಿ ಅದನ್ನು ಹೆಸರು ಚೇಂಜ್ ಮಾಡಿದ ಸುಬ್ರತ್ ರಾಯ್. ಅದು ನಡೆಸಲಿಕ್ಕೆ ಚಾಲೂ ಮಾಡಿದ. ಹೊಸ ಒಂದು ಸ್ಲೋಗನ್ ಕೊಟ್ಟ, ದಿನಕ್ಕೆ 20 ರೂಪಾಯಿ ಉಳಿಸ್ರಿ, ನಿಮ್ಮ ಭವಿಷ್ಯ ಆಗ್ತದ, ನಾನು ನಿಮ್ಮ ಭವಿಷ್ಯ ಮಾಡ್ತೀನಿ, ಕೇವಲ 20 ರೂಪಾಯಿ ಉಳಿಸ್ರಿ ಅಂತೇಳಿ ಸಾವಿರಾರು ಜನರು ಏಜೆಂಟ್ಗಳು ಮಾಡಿದ. ಹೋಗಿ 20 ಕಲೆಕ್ಷನ್ ಮಾಡಿ ತರಬೇಕು. ಆ ರೀತಿ ರೊಕ್ಕ ಜಮಾ ಆಗ್ಲಿಕ್ಕತ್ತು. ಕೋಟಿಗಟ್ಟಲೆ ರೊಕ್ಕ ಜಮಾ ಆಗ್ಲಿಕ್ಕತ್ತು. ಅದರಲ್ಲಿಂದ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳು ಮಾಡ್ಲಿಕ್ಕತ್ತ. ಪೂನಾ ಒಳಗೆ, ಲಕ್ನೋ ಒಳಗೆ ದೊಡ್ಡ ಟೌನ್ಶಿಪ್ಗಳು ಮಾಡಿದ. ಅದರದ್ದು ಮಾರಾಟ ರೊಕ್ಕ ಬರಲಿಕ್ಕತ್ತು. ಸಹಾರಾ ಏರ್ಲೈನ್ಸ್ ಮಾಡಿದ. ಸಹಾರಾ TV ಬಂತು. ಇಂಗ್ಲೆಂಡ್ನಲ್ಲಿ ಹೋಟೆಲ್ಗಳನ್ನು ಖರೀದಿ ಮಾಡಿದ. ಅನೇಕ ಕೆಲಸಗಳು ಮಾಡ್ಲಿಕ್ಕತ್ತ. ಇದೇ ರೀತಿ ಮ್ಯಾಲಕ್ಕೆ ಬಂದುಬಿಟ್ಟ. ದೊಡ್ಡ 170 ಎಕರೆ ಜಮೀನಿನಲ್ಲಿ ಅದೊಂದೊಂದು ರಾಜಭವನ, ದೊಡ್ಡ ಪ್ರಮಾಣದಲ್ಲಿ. ಆ ಲೈಟಿಂಗು ಅದು ಇದು, ಒಳಗೆ ಯಾರಿಗೂ ಎಂಟ್ರೆನ್ಸ್ ಇಲ್ಲ, ಯಾರೂ ನೋಡ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಓನ್ಲಿ VIP ಮಂದಿ ಮಾತ್ರ ಬರ್ತಿದ್ರು. ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್, ಸಚಿನ್ ತೆಂಡೂಲ್ಕರ್, ದೊಡ್ಡ ಮಂತ್ರಿಗಳು, ಮಿನಿಸ್ಟ್ರುಗಳು, CMಗಳು, ಪ್ರೈಮ್ ಮಿನಿಸ್ಟರ್ಗಳು ಎಲ್ಲರೂ ಅವನು ಭೇಟಿಗೆ ಬರ್ತಿದ್ರು. ಮಂತ್ರಿಗಳಿಗೆ, MLAಗಳಿಗಾದರೂ ಅಪಾಯಿಂಟ್ಮೆಂಟ್ ಕೂಡ ಸಿಗ್ತಿದ್ದಿಲ್ಲ. ಅದು 170 ಎಕರೆ ಒಳಗೆ, ಆ ದೊಡ್ಡ ಭವನದಾಗ ಒಳಗೆ ನಡ್ಕೊತ ಹೋಗ್ಲಿಕ್ಕೆ ಅರ್ಧ ಕಿಲೋಮೀಟರ್ ಹೋದಂಗೆ ಆಗ್ತಿತ್ತು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ ಆಗಿಬಿಟ್ಟ, ದೊಡ್ಡ ಪ್ರಮಾಣದಲ್ಲಿ ಬೆಳೆದುಬಿಟ್ಟ. 2013 ಅಥವಾ 14 ಯಾವುದೋ ಒಬ್ಬ ಕಂಪ್ಲೇಂಟ್ ಕೊಟ್ಟ ಅವ್ರ ಮೇಲೆ. ಇದು ಕೆಲಸ ಏನು ಮಾಡ್ತಾ ಇದ್ದಾನೆ, ಇದು ಇಲ್ಲಿಗೆಲ್ಲದ, ಇದು ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಬರಲಾರ್ದಂಗೆ ರೊಕ್ಕ ವಸೂಲು ಮಾಡ್ಲಿಕ್ಕತ್ತಿದ್ದಾನ ಅಂಥೇಳಿ 2013ರಲ್ಲಿ ಅನ್ಕೋತೀನಿ. ಆ ರೀತಿ ಅವನ ಮೇಲೆ ಒಂದು ಕಂಪ್ಲೇಂಟ್ ಆಯಿತು. 24,000 ಕೋಟಿ ರೂಪಾಯಿ ಜಮಾ ಮಾಡಿದ್ದಾನೆ. ಇವನಲ್ಲಿ ಪ್ರತ್ಯಕ್ಷ ಅಪ್ರತ್ಯಕ್ಷ ಕೆಲಸ ಮಾಡೋರು 13 ಲಕ್ಷ ಮಂದಿ. ಸುಬ್ರತ್ ರಾಯ್ ಸಹಾರಾ ಇಂಡಿಯಾದಲ್ಲಿ 13 ಲಕ್ಷ ಮಂದಿ. ರೈಲ್ವೇದ ನಂತರ ಅತಿ ಹೆಚ್ಚು ಮಂದಿ ಕೆಲಸ ಮಾಡೋರು ಈತನಲ್ಲಿ. ಅಷ್ಟು ಪ್ರಮಾಣದಲ್ಲಿ ಬೆಳೆದು ಬಿಟ್ಟ. ದೊಡ್ಡ ಪ್ರಮಾಣದಲ್ಲಿ ಕೋರ್ಟಿಗೆ ಹೋಯ್ತು. ಅಥವಾ ಎಲ್ಲ ದಸ್ತಾವೇಜುಗಳು ಕೊಡು ಅಂತಂದರು. ಅದನ್ನೆಲ್ಲ ನೋಡಿದರು. ದೋಷಿ ಅಂಥೇಳಿ ಅವರು ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡಿತು. ಜೈಲಲ್ಲಿ ಹಾಕಿದ್ರು. ತಿಹಾಡ್ ಜೈಲಿನಲ್ಲಿದ್ದ. ತಿಹಾಡ್ ಜೈಲಿನಲ್ಲಿ 2 ವರ್ಷ ಕಳಿಬೇಕಾಯ್ತು. ಮಕ್ಕಳು ಇಬ್ಬರು, ಸುಶಾಂತ್ ಪ್ರಶಾಂತ್ ಅಂತ ಇಬ್ಬರು ಮಕ್ಕಳು, ಇಬ್ಬರು ಅಮೇರಿಕಕ್ಕೂ ಇಂಗ್ಲೆಂಡ್ಗೂ ಎಲ್ಲೂ ಹೋಗಿಬಿಟ್ರು. ಹೆಂಡತಿ ಒಬ್ಬಕ್ಕೆ, ಮೊಮ್ಮಗ ಮನೆಯಲ್ಲಿ. ಭಯಂಕರ ಭಯಾನಕ ಪರಿಸ್ಥಿತಿ ಬಂತು. ಎಂಥ ಮನುಷ್ಯ, ಅವನ ಭೇಟಿಗೆ ಯಾರು ಅಪಾಯಿಂಟ್ಮೆಂಟ್ ಸಿಗ್ತಿದ್ದಿಲ್ಲೋ ಅಂಥ ಮನುಷ್ಯ ಸಣ್ಣ ರೂಮ್ನಲ್ಲಿ ತಿಹಾಡ್ ಜೈಲಿನಲ್ಲಿ ಇವತ್ತಿನ ದಿವಸ ಇವ್ರು ಕೊಟ್ಟಿದ್ದು ಊಟ ಮಾಡಿಕೊತ ಅಲ್ಲಿದ್ದಾನೆ. ತಾಯಿ ತೀರ್ಕೊಂಡ ಮೇಲೆ ಅವನಿಗೆ ಬಿಟ್ಟರು ಸ್ವಲ್ಪ ದಿವಸದ ಸಲುವಾಗಿ. ಮನೆಗೆ ಬಂದ. ತಾಯಿ ಅಂತಿಮ ಸಂಸ್ಕಾರ ಆಯಿತು, ಇದಾಯಿತು. ಅಲ್ಲೇ ಉಳ್ದ. ಯಾರೂ ಬರ್ತಾ ಇಲ್ಲ ಭೇಟಿಗೆ. ಅಮಿತಾಬ್ ಬಚ್ಚನ್ ಇಲ್ಲ, ಶಾರುಖ್ ಖಾನ್ ಇಲ್ಲ, ಅವರಿಲ್ಲ, ಇವರಿಲ್ಲ, ಮಂತ್ರಿಗಳಿಲ್ಲ, CMಗಳಿಲ್ಲ, ಮಂತ್ರಿ ಯಾರೂ ಭೇಟಿಗೆ ಬರ್ತಾ ಇಲ್ಲ. ದೋಸ್ತರು ದೊಡ್ಡ ಮನೆ, 170 ಎಕರೆ ಒಳಗೆ ಮನೆ, ಕೋರ್ಟ್ನಲ್ಲಿ ಕೇಸು, ಅದು ಕಟ್ಟಲಿಕ್ಕೆ ರೊಕ್ಕ ಇಲ್ಲ. ಅಂಥ ಪರಿಸ್ಥಿತಿ ಒಳಗೆ ಸತ್ತೋಗ್ಬಿಟ್ಟ ಒಂದು ದಿವಸ. ಅಂತಿಮ ಸಂಸ್ಕಾರಕ್ಕೆ ಮಕ್ಕಳು ಬರಲಿಲ್ಲ. ಅಂತಿಮ ಸಂಸ್ಕಾರಕ್ಕೆ ಮೊಮ್ಮಗ ಬೆಂಕಿ ಹಚ್ಚಿದ. ಹೆಂಡತಿ ಪಕ್ಕದಲ್ಲಿದ್ದಾಳ, ಸಪನಾ ಅಂತೇಳಿ ಹೆಂಡತಿ ಹೆಸರು. ಅಂತಿಮ ಸಂಸ್ಕಾರಕ್ಕೆ ಮೊಮ್ಮಗ ಬೆಂಕಿ ಹಚ್ಚಬೇಕಾಯ್ತು. ಮುಖಾಗ್ನಿ ಕೊಟ್ಟ, ಮಕ್ಕಳು ಬರಲಿಲ್ಲ. ನೋಡ್ರಿ ಎಲ್ಲ ಹೆಂಗೆ ಒಮ್ಮೊಮ್ಮೆ ಬಿಟ್ಟು ಹೋಗಿಬಿಡುತ್ತೆ ಅನ್ಲಿಕ್ಕೆ ಜೀವಂತ ಉದಾಹರಣೆ. ವಕ್ತ್ ಇನ್ಸಾನ್ ಪೇ ಐಸಾ ಭಿ ಕಭಿ ಆತಾ ಹೈ, ರಾಹ ಮೇ ಛೋಡ್ಕೆ ಸಾಯಾ ಭಿ ಚಲಾ ಜಾತಾ ಹೈ ಅಂತೇಳಿ ಹಿಂದಿ ಹಾಡುಗಳವು. ವಕ್ತ್ ಇನ್ಸಾನ್ ಕಾ ಐಸಾ ಭಿ ಕಭಿ ಆತಾ ಹೈ, ರಾಹ ಮೇ ಛೋಡ್ಕೆ ಸಾಯಾ ಭಿ ಚಲಾ ಜಾತಾ ಹೈ. ಸಾಯ ನಮ್ಮ ನೆರಳು ಸಹಿತ ಬಿಟ್ಟು ಹೋಗಿಬಿಡ್ತಮ್ಮ. ಒಂದು ಸಮಯ ಹಿಂಗೆ ಭಯಾನಕವಾದಂಥದ್ದು ಬರ್ತದೆ. ಜಾಗ್ರತೆ ಅಂಥೇಳಿ ಹೇಳ್ತಾರೆ. ಇನ್ನೊಂದು ಕೈಫಿ ಅಂತಕ್ಕಂಥ ಒಬ್ಬ ಕವಿ, ಅವ ಹೇಳ್ತಾನೆ, ಕೈಸೆ ಎಂಥವ್ರಪ್ಪ, ಏರೋಪ್ಲೇನ್ಗಳು ತಿರುಗ್ತಿದ್ರು, ಏನಾಯಿತು, ಐಸೆ ಮಣ್ಣಾಗ ಕಲ್ತು ಹೋಗ್ಬಿಟ್ರು. ಕೈಸೆ ಐಸೆ ಎಂಥಂಥ ಅತಿರಥಿ ಮಹಾರಥಿಗಳು ಪ್ಲೇನ್ನಲ್ಲಿ ತಿರುಗಾಡ್ತಿದ್ರು. ಅವ್ರ ಹಿಂದೆ ಮುಂದೆ 4 ಪ್ಲೇನ್ಗಳು ಇರ್ತಿದ್ದೋ, ಅವರೆಲ್ಲ ಮಣ್ಣಲ್ಲಿ ಕಲ್ತು ಹೋಗ್ಬಿಟ್ರು ಅಂಥೇಳಿ. ನೋಡ್ರಿ ಈ ಕಾಲಚಕ್ರದಲ್ಲಿ ಇದರಲ್ಲಿ ಭಾಳ ಜಾಗ್ರತೆಯಲ್ಲಿ ನಿಂತಿರಬೇಕು. ಅಲೆಕ್ಸಾಂಡರು, ಸ್ಟೀಲ್ ಜಾಬ್ಸ್, ಲತಾ ಮಂಗೇಶ್ಕರ್, ಇವರೆಲ್ಲ ಕಥೆಗಳನ್ನು ನಾವು ಕೇಳ್ತೀವಿ. ಹಣನೇ ದುಡ್ಡೇ ಸರ್ವಸ್ವಲ್ಲ, ಹಣನೇ ಹಿಂದೆ ನಮಗೆ ಬರ್ತದೆ ಅಂತ ಅನ್ಲಿಕ್ಕಿಲ್ಲ. ಒಂದು ದಿವಸ ಎಲ್ಲ ಹೋಗಿಬಿಡ್ತದೆ. ನಾವು ಗಳಿಸಿದ್ದು ಆಸ್ತಿ ಪಾಸ್ತಿ. ನಾವು ಅನ್ಕೋತೀವಿ 7 ತಲೆ ತಿಂದರೂ ಸಾಧ್ಯ ಇಲ್ಲ, ಇನ್ನೊಂದು 50 ತಲೆ ತಿನ್ಬೋದು, 100 ತಲೆ ತಿನ್ಬೋದು, ಹಂಗಿರ್ತಲ್ಲ ಅಂತೇಳಿ. ಒಂದೇ ತಲೆ ಒಳಗೆಲ್ಲ ಖಲಾಸ್ ಸ್ಮ್ಯಾಶ್ ಆಗಿ ಹೋಗಿಬಿಡ್ತದೆ. ಕಾಲಂ 10 ನಿಮಿಷಾತ್ ಸರ್ವಂ,
ಒಂದು ಸೆಕೆಂಡ್ನಲ್ಲೆಲ್ಲ ಹೋಗ್ಬಿಡ್ತದೆ ತಮ್ಮ, ಜಾಗೃತಿ. ಅದು ಸುಬ್ರತ ರಾಯ್ ನಮಗೆ ಜೀವಂತ ಉದಾಹರಣೆ. ಹಣನೇ ಮನುಷ್ಯ ಜೀವನದ ಗುರಿಯಲ್ಲ, ನಮ್ಮ ಗುರಿ ಬೇರೆ ಅದ. ನಮ್ಮ ಗುರಿ ಪರೋಪಕಾರ, ನಮ್ಮ ಗುರಿ ಮಾನವೀಯತೆ, ನಮ್ಮ ಗುರಿ ಮನುಷ್ಯತ್ವ. ಇದು ನಮ್ಮ ಗುರಿ ಆಗಬೇಕೆ ಹೊರತು ಈ ಹಣ 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 ಅದರಿಂದ ಬೀಳಬಾರ್ದು ಅಂಥೇಳಿ ನಮಗಿದೊಂದು ಸುಬ್ರತ ರಾಯ್ ಅಂಥವ್ರದ್ದು ಇದು ಎಚ್ಚರಿಕೆ. ಇವತ್ತಿಗೆ 24,000 ಕೋಟಿ ರೂಪಾಯಿ ಕೊಡಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ನಡೆದದ. ಬಹಳ ಜನರು ಬಡವರು ರೊಕ್ಕಗಳು ಸಿಗಿಬಿದ್ದುಬಿಟ್ಟವ, ಪಾಪ ಅವರೆಲ್ಲರ ಹಾದಿ ನೋಡ್ತಾ ಇದ್ದಾರೆ. ನಾವೇನೋ ಸಹಾರದಾಗ ಇಟ್ಟರೆ ನಮ್ಗೆ 1-2 ಆಗ್ತದೆ, ಅದು ಆಗ್ತದೆ, ಇದಾಗ್ತದೆ ಅಂತ ಏನೋ ಇಟ್ಬಿಟ್ಟಿವಿ. ಆ ಕೋರ್ಟ್ನಲ್ಲಿ ಕೇಸ್ ನಡೆದ ಬರಲಿಕ್ಕೆ ರೊಕ್ಕ ಬರ್ತಾಯಿಲ್ಲ. ಪಾಪ ಏಜೆಂಟ್ರು ಅವ್ರಿಗೇನೂ ಸಂಬಂಧ ಇಲ್ಲ. ಅವರು ಪಾಪ ಏನೋ 1-2% ಕಮಿಷನ್ ಸಿಗ್ತದೆ ಅಂತೇಳಿ ಮಾಡಿದವರು, ಇವರು ರೊಕ್ಕ ಒಯ್ದು ಅವ್ರು ಅಲ್ಲಿಟ್ಟವರು, ಅವರು ಇವತ್ತಿನ ದಿವಸ ಪರೇಶಾನ್ದಾಗಾರ. ಯಾಕಂದರೆ ಈ ಸಾಮಾನ್ಯ ಜನರ ಏಜೆಂಟ್ರನ್ನ ಹಿಡಿತಾರೆ. ಅವ್ನು ಸಹಾರ ಇಂಡಿಯಾದವ್ನು ಸತ್ತೋದ, ಅವ್ರಿಗೇನು ಗುರ್ತು, ನೀ ಮಾಡಿಸಿದ್ ನೀ ಕೊಡಪ್ಪ ಅಂತ ಕೇಳ್ತಾರೆ. ಇವ್ರದ್ದು ತಪ್ಪಲ್ಲ, ಆದರೆ ಏಜೆಂಟ್ರದ್ದು ತಪ್ಪಲ್ಲ. ಪಾಪ ಏಜೆಂಟ್ರು ಏನೋ ತಮ್ಮದೊಂದು ರಿಟೈರ್ಮೆಂಟ್ ಆದಮೇಲೆ ಏನೋ ಒಂದು ಉದ್ಯೋಗ ಅಂಥೇಳಿ ಒಂದು ಇದು ಅಂಥೇಳಿ ಪಾಪ ಈ ಕೆಲಸ ಮಾಡ್ತಾರೆ. ಅವರು ಈ ಚಕ್ರದಲ್ಲಿ ಸಿಗಿಬಿದ್ದಿದ್ದಾರೆ. ಭಗವಂತ ಎಲ್ಲರಿಗೂ ಈ ಚಕ್ರಲಿಂದ ಆದಷ್ಟು ಜಲ್ದಿ ಪಾರು ಮಾಡಿ, ಯಾರು ಬಡವರು ರೊಕ್ಕ ಇಟ್ಟಿದ್ದಾರೆ ಅವರಿಗೆಲ್ಲ ಸಿಗಲಿ, ಆ ಏಜೆಂಟ್ರಿಗೆ ಕೂಡ ಮಾನಸಿಕ ತೊಂದರೆ ಹೋಗಲಿ ಅಂಥೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಭಾರತ್ ಮಾತಾಗೆ ಎಲ್ಲರಿಗೂ ನಮಸ್ಕಾರ.